ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಸನದಲ್ಲಿಂದು ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು, ಆನೆ ಮಹಲ್, ದೋಣಿಗಲ್ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆಯಿಂದ ಸಂಭವಿಸಿದ ಭೂಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿದರು. ಈ ವೇಳೆ ಹಾಸನದ ಶಾಸಕ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಪೊಲೀಸ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಚಿವರು ಶಿರಾಡಿ ಘಾಟ್ ಹೆದ್ದಾರಿ ಕಾಮಗಾರಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಸತೀಶ್ ಜಾರಕಿಹೊಳಿ ತ್ವರಿತ ಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ವಿವಿಧ ರೀತಿಯ ಸಮಸ್ಯೆಗಳು ಉಂಟಾಗುತ್ತಿವೆ. ಕೇಂದ್ರ ಸರ್ಕಾರ ಸಹಕಾರ ನೀಡಿದರೆ ಶಿರಾಡಿ ಘಾಟ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅಲ್ಲೆಲ್ಲ ಉಳಿಯುತ್ತೆ. ಇದೆಲ್ಲ ಸ್ವಲ್ಪ ಮಣ್ಣು ತೆಗಿಲಿಕ್ಕೆ ಯೋಚನೆ ಒಂದೇ ಸರಿಗೆ 90 ಡಿಗ್ರಿ ಹೋಗೋದಲ್ಲ. ಆಕ್ಚುಲಿ ಈ ತರನೇ ಹೋಗ್ಬೇಕು. They can go before the civil court. In case if they are not satisfied with the whatever payment they have we have given, ಅವರು ಹೋಗ್ಬೋದು. ಲ್ಯಾಂಡ್ ಅಕ್ವಿಸಿಷನ್ ರೂಲ್ಸ್ ಆಗಿದೆ. ಇವರೇ ಹೆಸರು ಸರ್ ರೀಸೆಂಟ್ಲಿ ದೇ ಆಸ್ಕ್ ನಮ್ಮ PD ಅವರು 2 acre 28 ಗುಂಟಾ ಸರ್ ಅಲ್ಲಿ ಮೊನ್ನೆ 21/5ಕ್ಕೆ ನಾನು ಲೆಟರ್ ಬರ್ದಿದ್ದೀನಿ. ನಮ್ಗೆ NDRF ಅಲ್ಲಿ ದುಡ್ಡು ಕೊಡಿ ಅಂತ ಬರ್ದಿದ್ದೀವಿ ಸರ್. ಫಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ವರ್ಷಕ್ಕೆ 2 ಸಾರಿ ಬರ್ತೀನಿ ಅಂತ. ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ. ಅವಾಗ ಬಂದದಕ್ಕೂ ಈಗ ಬಹಳ ವ್ಯತ್ಯಾಸ ಇದೆ. ಆದ್ರೂ ಕೂಡ ಆತಂಕ ಇದೆ ಜನರಲ್ಲಿ, ಯಾವಾಗ ಇದು ಕಳಿಸ್ತಾ ಇದೆ ಬೀಳ್ತಾ ಇದೆ ಅನ್ನೋದು ಆತಂಕ ಇದೆ. ಆದ್ರೂ ಕೂಡ ನಾಗರಿಕ ನೋಡ್ಲಿಕ್ಕೆ ನಮ್ಮ ಜಿಲ್ಲಾಡಳಿತ, DC ಅವರು, ನಮ್ಮ ಸ್ಟೇಟ್ ನವರು, ನ್ಯಾಷನಲ್ ಇವರೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ ನಾವು. ಈಗ ಅವರು ಹೇಳ್ತಾರೆ 2-3 ತಿಂಗಳ ನಾವು ಅಟ್ಲೀಸ್ಟ್ ಇನ್ನು 6 ಮಂತ್ ಮುಗಿದ್ರು ಕೂಡ ಒಳ್ಳೆ ಅಚೀವ್ಮೆಂಟ್. ಅವಾಗ ಹೇಳಿದ್ವಿ ನಾವು ನಮ್ಮ ಅಧಿಕಾರದಲ್ಲಿ ಇದಕ್ಕೆ ಮುಕ್ತಿ ಹಾಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ಸಾರಿ ಬರ್ತೀನಿ, ಮತ್ತೆ ಮಳೆಗಾಲಕ್ಕೆ ನಂತರ ಬರ್ತೀವಿ. ಒಟ್ಟಾರೆಯಾಗಿ ಇದು ಬೇಗ ಆಗ್ತಕ್ಕಂಥ ಆಶೆ ಇದೆ. ಕೆಲಸ ನಡೀತಾ ಇದೆ.